ಇವತ್ತ ಪ್ರಪಂಚ ಡಾಕ್ಟರ್ ಬಾಬಾ ಸಾಹೇಬ್ ಸರ್ಕಲ್ದಲ್ಲಿ ಇವತ್ತ ಧರಣಿಯನ್ನು ಹಮ್ಮಿಕೊಂಡಿದ್ದೆವು. ಎಲ್ಲಿವರೆಗೆ ಕೇಂದ್ರ ಸರ್ಕಾರದ ಧರ್ಮೇಂದ್ರ ಪ್ರಧಾನನವರು ಎಲ್ಲಿವರೆಗೆ ರಾಜೀನಾಮೆ ನೀಡಂಗಿಲ್ಲ ಅಲ್ಲಿವರೆಗೆ ಇದು ಧರಣಿ ನಾವು ಮಾಡ್ತಾ ಇದ್ದೆವು. ಇವತ್ತು ನಮ್ಮ ಜಿಲ್ಲೆಯ ಪೊಲೀಸರು ಇವತ್ತು ನಾವು ಶಾಂತಿ ರೀತಿಯಿಂದ ಧರಣಿ ಕೂಡ ಕೊಡ್ಲಾಕತ್ತಿಲ್ಲ ನಮ್ಮನ್ನ. ಇವತ್ತು ಯಾಕಪ್ಪ ಅಂದ್ರೆ ನಾವು ಧರಣಿ ಮಾಡ್ಲಿಕ್ಕೂ ನಮಗೆ ಅಧಿಕಾರ ಇಲ್ಲಾರ್ದಂಗೆ ಆಗೈತಿದ್ದು. ಇದು ಲೋಕಶಾಹಿಯೋ ಅಥವಾ ಹುಕುಂಶಾಹಿಯೋ ಗೊತ್ತಾಗ್ತಿಲ್ಲ. ಇವತ್ತು ನಮ್ಮನ್ನು ಜಗ್ಗಾಡಿ ನೀವು ಅಲ್ಲಿ ನಡ್ರಿ ಇಲ್ಲಿ ನಡ್ರಿ ಅನ್ನುವಂಥ ಪರಿಸ್ಥಿತಿ ಬರ್ಲಾಗ್ತದ. ಇವತ್ತು ನಾವು ಶಾಂತಿ ರೀತಿಯಿಂದ ಧರಣಿ ಮಾಡ್ಲಿಕ್ಕೂ ಕೂಡ ಬಿಡ್ಲಾಗತ್ತಿಲ್ಲ. ಇವತ್ತು ಸುಮಾರು 21 ವಿದ್ಯಾರ್ಥಿಗಳು ಸತ್ತಿದ್ದಾರೆ. ಅವ್ರ ಬಗ್ಗೆ ಯಾರೂ ಕೂಡ ಕಾಳಜಿ ಮಾಡ್ಲಾಗ್ತಿಲ್ಲ. ಇವತ್ತು 25 ಲಕ್ಷ ಜನ ಅಲ್ಲಿ ಇವತ್ತು ಯುವಕರು ವಿದ್ಯಾರ್ಥಿಗಳು ಇವತ್ತು ಅವರಿಗೆ ಅನ್ಯಾಯ ಆಗ್ತಾ ಕಣ್ಣಾರ್ಲೆ ನೋಡ್ಲಾತ್ರೂ ಕೂಡ ಅವ್ರ ಮೇಲೆ ಇವರು ಕಣಿಕರ ತೋರಿಸ ಇಲ್ಲ ಸರ್ಕಾರಗಳು. ಇವತ್ತು ಈ ಥರ ಸರ್ಕಾರಗಳನ್ನು ನಡೆಸೋದಕ್ಕಿಂತ ಹುಕುಂಶಾಹಿ ಮಾಡ್ಲಾತ್ತಾರ ಅನ್ನುವಂಥದ್ದು ಮಾತು ಹೇಳ್ಬೇಕಾಗ್ತದೆ ನಾವು. ಇದು ಹುಕುಂಶಾಹಿ ನಡೀಲಾಗ್ತದೆ ಈ ದೇಶನಾಗ. ಹಿಂದಕ್ಕೆ ಬ್ರಿಟಿಷರು ಮಾಡಿದಂಥ ಹುಕುಂಶಾಹಿ ಮತ್ತೆ ಇವತ್ತು ಹುಕುಂಶಾಹಿ ಮಾಡ್ಲಾತ್ತಾರತ್ತ ಅನ್ನುವಂಥ ಪರಿಸ್ಥಿತಿ ಆಗ್ಯದ. ಇವತ್ತು ಮಕ್ಕಳ ಭವಿಷ್ಯ ಕೂಡ ಇವತ್ತು ಹಾಳು ಮಾಡ್ತಾ ಇದ್ದೀರಿ ಅಂತಂದು ಕಣ್ಣಾರ್ಲೆ ನೋಡಿ ಕೂಡ ಇವತ್ತು ಅದಕ್ಕೆ ತಡಿಲಾಕೆ ನಾವು ಇವತ್ತು ಹೋರಾಟಗಳು ಮಾಡ್ತಾ ಇದ್ದೇವೆ. ಸರ್, ನಾವೇನು ನಮ್ಮ ವ್ಯಕ್ತಿಗೋಸ್ಕರ ಹೋರಾಟಗಳು ಮಾಡ್ತಾ ಇದ್ದೇವ? ಇವತ್ತು ಹೋರಾಟ ಇವತ್ತು ಮಕ್ಕಳ ಭವಿಷ್ಯವನ್ನು ಹಾಳು ಮಾಡುತ್ತಿರುವ ಸರ್ಕಾರದ ಒಬ್ಬ ಧರ್ಮೇಂದ್ರ ಪ್ರಧಾನ ಅನ್ನುವಂಥ ಕೇಂದ್ರ ಸಚಿವ 25 ಲಕ್ಷ ಜನ ಇವತ್ತು ಅವರು ಹೋರಾಟಗಳನ್ನು ಮಾಡ್ತಾ ಇದ್ರು ಕೂಡ ಆ ಮನುಷ್ಯ ರಾಜೀನಾಮೆ ನೀಡ್ತಾ ಇಲ್ಲ. ಇವತ್ತು ನಮ್ಗೆ ಇಂಥಲ್ಲಿ ಧರಣಿ ಮಾಡ್ಲಕ್ಕೆ ಬಿಡ್ತಾ ಇಲ್ಲ. ಇವತ್ತು ಇಟ್ಟು ಮಾಡಿದ್ರು ಕೂಡ ನಮ್ಮನ್ನ ಇವತ್ತ ಈ ಥರ ಪರಿಸ್ಥಿತಿ ನಿರ್ಮಾಣ ಆಗ್ತಾವೆ ಸರ್ಕಾರಗಳು. ಆ ಕಾರಣ ಇವತ್ತು ನಾವು ಧರಣಿ ಇದು ನಿರಂತರ ನಡೀತದ. ದಯಮಾಡಿ ತಾವು ಕೂಡ ಕೈ ಮುಗಿದು ಹೇಳ್ತೇವೆ ನಿಮ್ಗೆ, ಈ ಧರಣಿಗೆ ನೀವು ಕೂಡ ಬೆಂಬಲ ನೀಡ್ರಿ ಅಂತೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಭೀಮ್, ನಮೋ ಬುದ್ಧಾಯ.